ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 3, 2026ರಂದು ಸಂಭವಿಸಿದ ಈ ಚಂದ್ರಗ್ರಹಣದ ನಂತರ ನೀವು ಏನು ಮಾಡಬೇಕು? ಸೂತಕ ಅವಧಿ ಮುಗಿದ ನಂತರ ಯಾವ ಕ್ರಮಗಳನ್ನು ಪಾಲಿಸಬೇಕು? ಗ್ರಹಣದ ನಂತರ ಶುದ್ಧೀಕರಣ ಹೇಗೆ ಮಾಡಬೇಕು? ತಲೆ ಸ್ನಾನ ಮಾಡಬೇಕೇ? ದಾನ ಮಾಡಬೇಕೇ? ತುಳಸಿ ಪೂಜೆ ಮಾಡುವುದು ಏಕೆ ಮುಖ್ಯ? ಇಂದಿನ ಈ ವಿಡಿಯೋದಲ್ಲಿ ಗ್ರಹಣದ ನಂತರ ಮಾಡಬೇಕಾದ ಮುಖ್ಯ ಕಾರ್ಯಗಳು ಮತ್ತು ಮಾಡಬಾರದ ಕೆಲಸಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಸಂಪೂರ್ಣವಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಿದೆ. ಗ್ರಹಣದ ನಂತರ ಮಾಡಬೇಕಾದ ಪ್ರಮುಖ ಕಾರ್ಯಗಳು ನೋಡೋಣ ಬನ್ನಿ. ಮೊದಲನೆಯದಾಗಿ ಸ್ನಾನ ಮತ್ತು ಶುದ್ಧೀಕರಣ. ಗ್ರಹಣ ಮುಗಿದ ನಂತರ ತಲೆ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ. ಎರಡನೇದಾಗಿ ಮನೆ ಮತ್ತು ದೇವಸ್ಥಾನದ ಶುಚಿತ್ವ. ಹೌದು, ಇಡೀ ಮನೆಯನ್ನು ವಿಶೇಷವಾಗಿ ಪೂಜಾ ಕೋಣೆಯನ್ನು ಗಂಗಾಜಲ ಅಥವಾ ಗೋಮೂತ್ರ ಸಿಂಪಡಿಸಿ ಶುದ್ಧೀಕರಣಗೊಳಿಸಿ. ಇನ್ನು ದಾನ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ, ಅಕ್ಕಿ, ಬಟ್ಟೆ ಅಥವಾ ಹಣವನ್ನು ದಾನ ಮಾಡುವುದು ಗ್ರಹಣದ ದೋಷಗಳನ್ನು ನಿವಾರಿಸುತ್ತದೆ. ಇನ್ನು ತುಳಸಿ ಪೂಜೆ. ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಗ್ರಹಣ ಮುಗಿದ ನಂತರ ಅದಕ್ಕೆ ನೀರು ಹಾಕಿ ಪೂಜಿಸುವುದು ಅತ್ಯಂತ ಶುಭ. ಇನ್ನು ಅಡುಗೆ ಮನೆ ಮತ್ತು ಆಹಾರ. ಗ್ರಹಣದ ಮೊದಲು ತಯಾರಿಸಿದ ಆಹಾರವನ್ನು ತ್ಯಜಿಸಿ ಹೊಸದಾಗಿ ಆಹಾರವನ್ನು ತಯಾರಿಸಿ ಸೇವಿಸಿ. ಅಡುಗೆ ಮನೆಯಲ್ಲಿ ತುಳಸಿ ಎಲೆಯನ್ನು ಹಾಕುವುದು ಒಳ್ಳೆಯದು. ಇನ್ನು ಧ್ಯಾನ ಮತ್ತು ಪ್ರಾರ್ಥನೆ. ಗ್ರಹಣ ಮುಗಿದ ನಂತರವೂ ಮನಸ್ಸಿನ ಶಾಂತಿಗಾಗಿ ದೇವರ ನಾಮಸ್ಮರಣೆ ಅಥವಾ ಧ್ಯಾನ ಮಾಡುವುದು ಉತ್ತಮ. ಇನ್ನು ಏನು ಮಾಡಬಾರದು ಗೊತ್ತಾ? ಗ್ರಹಣ ಮುಗಿಯುವ ಮುನ್ನ ಅಡುಗೆ ಮಾಡುವುದು ಅಥವಾ ತಿನ್ನುವುದನ್ನು ತಪ್ಪಿಸಿ. ಗ್ರಹಣ ಮುಗಿದ ನಂತರ ತಕ್ಷಣವೇ ಶುದ್ಧೀಕರಣವಿಲ್ಲದೆ ದೈನಂದಿನ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಹಾಗಾದರೆ ಸ್ನೇಹಿತರೆ, ಮಾರ್ಚ್ 3, 2026ರ ಚಂದ್ರಗ್ರಹಣದ ನಂತರ ಶುದ್ಧೀಕರಣ ಕ್ರಮಗಳನ್ನು ಪಾಲಿಸುವುದು ನಮ್ಮ ಸಂಪ್ರದಾಯ ಮತ್ತು ನಂಬಿಕೆಯ ಭಾಗವಾಗಿದೆ. ತಲೆ ಸ್ನಾನ, ಮನೆ ಶುಚಿತ್ವ, ದಾನ, ತುಳಸಿ ಪೂಜೆ ಮತ್ತು ಹೊಸದಾಗಿ ಅಡುಗೆ ಮಾಡುವುದರಿಂದ ಶುಭ ಫಲಗಳು ಲಭಿಸುತ್ತವೆ ಎಂದು ನಂಬಲಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೂ ಇಂತಹ ಧಾರ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ.